ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಇಲ್ಲಿಂದ ಒಂದು ಹಾಟ್ ಚಾಕ್ಲೇಟು ಎಲ್ಲ ಕುಡಿದು ಹೊರಟ್ವಿ. ಇವಾಗ ಇಲ್ಲಿಂದ ತಲಕಾವೇರಿಗೆ ಹೋಗೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ತಲಕಾವೇರಿ ತೋರಿಸುವ ಹೇಗಿದೆ ಅಂತ. ಗೊತ್ತಿಲ್ಲ, ಮಳೆ ಒಂದು ಸರ್ತಿ ಬರ್ತದೆ ಹೋಗ್ತದೆ, ಆ ಥರ ಆಗ್ತಾ ಉಂಟು. ನೋಡುವ ತಲಕಾವೇರಿ ಹತ್ರ ಹೇಗಿರ್ತದೆ ಅಂತ. ಫುಲ್ ಸೆಟ್. ಈಗ ಆಲ್ಮೋಸ್ಟ್ ನಾನ್ ಸ್ಟಾಪ್ ತಲಕಾವೇರಿ. ಇಲ್ಲಿಂದ ಒಂದೆಷ್ಟು 50 ಕಿಲೋಮೀಟರ್ಸನ್ನು ಇರೋದು. ಬಟ್ ರೋಡ್ ಕಂಡೀಷನ್ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ. ಮೆಲಾನೆ ಹೋಗುವ. ಇನ್ನು ಒಂದು ತಲಕಾವೇರಿ ಮಾತ್ರ. ಮತ್ತೆ ಹಾಗೇನಾದರೂ ಇದ್ದರೆ ಬೇರೆ ಯಾವುದಾದ್ರೂ ಪ್ಲೇಸ್ ಇದ್ದರೆ ಆನ್ ದ ವೇ ನೋಡುವ. ಇಲ್ಲಾಂದರೆ ತಲಕಾವೇರಿಯಿಂದ ಸೀದಾ ಮತ್ತೆ ಮನೆಗೆ. ನೋಡಿ, ನಾವು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ. ಈಗ ಇಲ್ಲಿಂದ ಇನ್ನು ಹೋಗುವ. ಇವಾಗ ನಾವು ಭಾಗಮಂಡಲ ಬಂದು ರೀಚ್ ಆದ್ವಿ. ಭಾಗಮಂಡಲ ಅಂದರೆ ಟೆಂಪಲ್ಗೆ ಹೋಗೋದಾದರೆ ಇಲ್ಲಿ ಕೆಳಗಡೆಯಿಂದ ಹೋಗಬೇಕು. ಬಟ್ ನಾವು ತಲಕಾವೇರಿ ಹೋಗೋದು. ಸೊ ಹಾಗೆ ಇಲ್ಲಿಂದನೇ ಟೆಂಪಲ್ ನೋಡುವಂತ. ನೋಡಿ, ಇದು ಭಾಗಮಂಡಲ ಟೆಂಪಲ್. 2 ವೀಲರ್ ನಾವು ಅಲ್ಲಿ ಪಾರ್ಕ್ ಮಾಡಿದ್ದೇವೆ ಇಬ್ಬರದು. ಆನ್ ದ ವೇ ಬರುವಾಗ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತು. DJ ಆ್ಯಕ್ಷನ್ ವಾಟರ್ ಪ್ರೂಫ್ ಅಲ್ಲ, ಅದಕ್ಕೋಸ್ಕರ. ಸೊ ಹಾಗಾಗಿ ಡೈರೆಕ್ಟ್ ಇಲ್ಲಿ ಬಂದು ಈಗ ಸ್ಟಾಪ್ ಕೊಟ್ಟದ್ದು. ಇನ್ನು ಇಲ್ಲಿಂದ ತಲಕಾವೇರಿ ಹೋಗೋದು. ತಲಕಾವೇರಿ ಹೋಗಿ ಮತ್ತೆ ನೋಡುವ ಏನಂತ ಪ್ಲಾನ್ ಅಂತ. ಇಲ್ಲಿಂದ ವ್ಯೂ ಕಾಣ್ತದೆ ನೋಡಿ. ಇಲ್ಲಿ ಮಳೆ ಕಮ್ಮಿ. ನಾವು ಬರುವಾಗ ಅಲ್ಲಲ್ಲಿ ಮಳೆ ಇತ್ತು, ಇಲ್ಲಿ ಮಳೆ ಕಾಣ್ತಾ ಇಲ್ಲ. ಆಚೆ ಬದಿ ಫಾಗ್ ಇದೆ ಅಷ್ಟೇ. ಬಟ್ ತಲಕಾವೇರಿಯಲ್ಲಿ ಹೇಗಿರ್ತದೆ ಅಂತ ಗೊತ್ತಿಲ್ಲ. ನೋಡಿ, ಫುಲ್ಲು ಕೆಸರು ನೋಡಿ. ಮೊನ್ನೆ ಗಾಡಿ ತೊಳೆದದ್ದು, ಇವತ್ತು ಫುಲ್ ಕೆಸರಾಯ್ತು. ಇವತ್ತು ಮಳೆ ಬಂದಿರೋದ್ರಿಂದ ಫುಲ್ ಕೆಸರು. ಬ್ಯಾಕ್ ಸೈಡ್ ಕೂತ್ಕೊಂಡವರು ರೈನ್ ಕೋಟ್ ಹಾಕಿದ್ದಕ್ಕೆ ಬಚಾವ್. ಏನಂದರೆ ನೋಡಿ, ಟಯರಿಂದ ಸೀದಾ ಕೆಸರು ಏನು ಹಾರ್ತದ ಸೀದಾ ಬೆನ್ನಿಗೆ. ಈಗ ನಾವು ಆಲ್ಮೋಸ್ಟ್ ಅಷ್ಟೇ. ತಲಕಾವೇರಿಯಲ್ಲಿ ಹೋಗಿ ನೋಡಬೇಕು ಮಳೆ ಉಂಟಾ ಹೋಗುಂಟಾ ಹೇಗುಂಟಂತ ನೋಡಬೇಕು. ಆಲ್ಮೋಸ್ಟ್ ಒಂದು 2 ಸಲ ಬಂದಿದ್ದೀನಿ, ಇದು 3ನೇ ಸಲ ಬರ್ತಾ ಇರೋದು. ಇಲ್ಲಿಗೆ ಬರಲಿಲ್ಲ ನಾನು, ಫಸ್ಟ್ ಟೈಮ್ ಬರೋದು. ಬಂದಿದ್ದೇನೆ ಕನಸಲ್ಲಿ 3ನೇ ಸಲ. ನಾವೀಗ ಸ್ವಲ್ಪ ರೆಸ್ಟ್ ಕೊಟ್ಟದ್ದು. ಇಲ್ಲಿಂದ ಒಂದು ವ್ಯೂ ಕಾಣ್ತಾ ಇದೆ. ಕಾಣ್ತಾ ಇದೆ ನೋಡಿ. ವಂಡರ್ಫುಲ್ ವ್ಯೂ ಉಂಟು. ಅಲ್ಲಿ ಫಾಗ್ ಉಂಟು. ಅಲ್ಲೆಲ್ಲ ನೋಡಿ ತುಂಬಾ ಫಾಗ್ ಉಂಟು. ಕತ್ತಲ್ಸಾರ್ ಗುಡ್ಡೆ ತರ ಇಲ್ಲ. ಕತ್ತಲ್ಸಾರ್ ಗುಡ್ಡೆ ತಗ್ಗಲ್ಲಿ ಉಂಟು. ಅಲ್ಲಿ ಒಂದು ಮನೆ ಕಾಣ್ತದೆ ನೋಡಿ. ಅಲ್ಲಿಂದನೇ ಬಂದದ್ದು ಅದು ರೋಡು. ಎಲ್ಲಿದೆ ರೋಡ್? ಅಲ್ಲಿ ಫಾಗ್ ಇದೆ. ಬಟ್ ತಲಕಾವೇರಿಯಲ್ಲಿ ಫಾಗ್ ಇರ್ತದೆ ಗೊತ್ತಿಲ್ಲ ಅಷ್ಟೇ. ಇವಾಗ ಜಸ್ಟ್ ಒಂದು ಇಲ್ಲಿ ಸ್ಟಾಪ್ ಕೊಟ್ಟದ್ದು. ಎಂತನ ಅವಸ್ಥೆ ಅಂತ ನಿಂದು, ನೀನೆಂತ ಮಾಡಿದ? ಇವಾಗ ನೋಡಿ, ತಲಕಾವೇರಿ ಹತ್ರ ಬಂದು ರೀಚ್ ಆದ್ವಿ. ಇಲ್ಲಿ ಬರುವಾಗ ನೋಡಿ ಫಾಗ್. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಫಾಗ್ ಇರ್ಬೋದಂತ, ಬಟ್ ಖುಷಿ ಆಗ್ತಾ ಇದೆ. ಮತ್ತೆ ಫಾಗ್ ಸಿಗ್ತದೆ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ವಿಡಿಯೋ ತೆಗಿತಿದ್ದೇನೆ. ಯಾಕಂದರೆ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಫಾಗ್ ಎಲ್ಲ ಮಾಯ ಆದರೆ ಅದಕ್ಕೆ. ಸೊ ನೋಡಿ ಯಾವ ರೀತಿ ಇದೆ. ಆಚೆ ಮಾತ್ರ ನೋಡಿ, ಅಲ್ಲಿ ಅವನು ನೋಡಿ ಹೆವಿ. ನಾವು ರೀಚ್ ಆಗುವಾಗಲೇ ಫಾಗ್ ಇತ್ತು. ಇವಾಗ ಹೆವಿ ಮಳೆ, ಜೋರು ಮಳೆ ಬರ್ತದೆ. ಅಲೆ ನೋಡಿ, ಇಲ್ಲಿ ತಲಕಾವೇರಿ ಬಂದು ರೀಚ್ ಆದ್ವಿ. ಇಲ್ಲಿ ಬರುವಾಗ ಫಾಗ್ ಇತ್ತು, ಇವಾಗ ಮಳೆ.
ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಏನಂದರೆ ನಾನು ಬರೋ ಮೊದಲು ರೀಲ್ಸ್ ಎಲ್ಲ ನೋಡೋಕೆ ಯೋಚಿಸಿದೆ ಹೇಗಿರ್ತದೆ ಏನು ಅಂತ. ಬಟ್ ನಿನ್ನೆ ಮಂಡಲ್ಪಟ್ಟಿಗೆ ಹೋದಾಗ ಅಲ್ಲಿ ಫುಲ್ ಬಿಸಿಲಿತ್ತು, ಹಾಗಾಗಿ ಯೋಚಿಸಿದೆ ಇವತ್ತು ಇಲ್ಲಿ ಬರೋಗ್ಲಿ ಹೀಗೇನೆ ಆಗ್ತದೆ ಅಂತ. ಬಟ್ ದೇವರು ಕಾಪಾಡಿದರು ನಮ್ಮದು. ಸೊ ನೋಡಿ ಯಾವ ರೀತಿ ಇದೆ ವೆದರ್ ಅಂತ ಇಲ್ಲಿ. ಓ ಮೈ ಗಾಡ್, ಸೂಪರ್. ಕೋಲ್ಡ್, ಹೆವಿ ಕೋಲ್ಡ್. ನೋಡಿ ಹೇಗಿದೆ ಅಂತ ಹೋದೆ. ಈಚೆ ಬಂದರೆ ಇನ್ನೂ ಜೋರಲ್ಲಿ ಗಾಳಿ ಹೊಡಿತಾ ಉಂಟು ನೋಡಿ ಯಾವ ರೀತಿ ಫಾಗ್ ಇದೆ ಅಂತ. ಫುಲ್ಲು ಫಾಗ್, ಫುಲ್ಲು ಕೈಯೆಲ್ಲ ಮರ ಕಟ್ಟಿದಾಗೆ ಆಗ್ತಾ ಉಂಟು. ಮರ ಕಟ್ಟದ ಈಗ ನಾವೇ ಈಗ ಕಲ್ಲಾಗ್ತೇವೆ ಅಂತ. ಹೇಗೆ ಮರ ಕಟ್ಟಿದಾಗೆ. ತಲಕಾವೇರಿ ಫುಲ್ ಹನಿ ಮಳೆ ಮತ್ತು ಜೋರು ಫುಲ್ ಫಾಗ್, ಹೆವಿ ಫಾಗ್ ಉಂಟು, ಹೆವಿ ಫಾಗ್. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು, ಬಟ್ ಫಾಗ್ ನೋಡಿ, ಮಳೆ ಹೋದ ತಕ್ಷಣ ಫುಲ್ಲು ಫಾಗ್ ಜಾಸ್ತಿ ಆಗ್ತಾ ಉಂಟು. ಇಲ್ಲಿದೆ ತೀರ್ಥಸ್ಥಾನ, ಇದು ತೀರ್ಥಸ್ಥಾನ. ಖುಷಿ ಆಗ್ತಾ ಉಂಟು ನೋಡಿ. ಕಾವೇರಿ ಉಗಮ ಸ್ಥಾನ ಇದು ಇಲ್ಲಿ. ಅದು ಉಂಟಲ್ಲ, ಅದು ಕಾವೇರಿ ಉಗಮ ಸ್ಥಾನ. ಇಲ್ಲಿಂದ ಕಾವೇರಿ ನದಿ ಸ್ಟಾರ್ಟ್. ನೋಡಿ ಯಾವ ರೀತಿ ಇದೆ ಅಂತ. ಫುಲ್ ಫಾಗ್, ಹೆವಿ ಫಾಗ್ ಇದೆ. ಮೊಬೈಲು ಸ್ವಲ್ಪ ರಿಸ್ಕಲ್ಲಿ ತೆಗೆದಿದ್ದೇನೆ ವಿದೌಟ್ ವಾಟರ್ ಪ್ರೂಫ್ ಕವರ್. ಈಗ ಫಾಗ್ ಕ್ಲಿಯರ್ ಆಗ್ತಾ ಬಂತು ನೋಡಿ. ಇವಾಗ ನಾವು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ವಿ, ಯಾಕೆಂದರೆ ಹೊರಗಡೆ ಹೆವಿ ಗಾಳಿ ಹೊಡಿತಾ ಉಂಟು. ಸ್ವಲ್ಪ ಹೊತ್ತು ನಿಲ್ಲು ಅಂತ, ಅದಕ್ಕೋಸ್ಕರ. ಇನ್ನು ಸ್ವಲ್ಪ ಹೊತ್ತು ನಂತರ ಇಲ್ಲಿಂದ ಹೊರಡೋದು. ಒಮ್ಮೆ ಅಲ್ಲಿ ಫಾಗ್ ಕ್ಲಿಯರ್ ಆಯಿತು, ಈಗ ಮತ್ತೆ ನೋಡಿ ಫಾಗ್ ಸ್ಟಾರ್ಟ್ ಆಯಿತು. ಹಿಮಾಲಯಸ್ಸಿಗೆ ಬಂದಿದ್ದಾರೆ. ಒಮ್ಮೆ ಫಾಗ್ ಕ್ಲಿಯರ್ ಆಗ್ತಿದೆ, ಒಮ್ಮೆ ಫುಲ್ ಕಂಟಿನ್ಯೂಸ್ ಫಾಗ್ ಬರ್ತಾ ಇದೆ. ಇದೇ ರೀತಿ ಆಗ್ತಾ ಇದೆ. ಈಗ ಬ್ಯಾಕ್ ಸೈಡ್ ಯಾವ ರೀತಿ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಫ್ರಂಟ್ ನೋಡಿ ಫುಲ್ ಫಾಗ್. ಈಚೆ ಹೋದ ಗ್ರೀನರಿ ಕಾಣ್ತಾ ಇದೆಯಲ್ಲ, ಬಟ್ ಈಚೆ ನೋಡಿ ಎಂತ ಕಾಣೋದಿಲ್ಲ, ಫುಲ್ ಫಾಗೆ ಕಾಣ್ತಾ ಇದೆ. ಇವಾಗ ನೋಡಿ ಅಲ್ಲಿ ಎಂತ ಕಾಣೋದಿಲ್ಲ, ಅಲ್ಲಿ ಟೆಂಪಲ್ ಇದೆ ಅಂತಲೇ ಕಾಣೋದಿಲ್ಲ, ಅಷ್ಟು ಫಾಗ್ ಕವರ್ ಆಗಿದೆ. ಈಚೆ ಹೋದೆ ನೋಡಿ, ಇಲ್ಲಿ ಹಾಗೆ. ನಾವು ಗಾಡಿನ ಹೂವಲ್ಲಿ ಪಾರ್ಕ್ ಮಾಡಿದ್ದು, ಬಟ್ ನೋಡಿ ಇಲ್ಲಿಂದ ಗಾಡಿನ ಅಷ್ಟು ಕಾಣ್ತಾನೆ ಇಲ್ಲ ಕ್ಲಿಯರ್ ಆಗಿ.
ಇವನು ಇಲ್ಲಿ ಬಿತ್ಕೊಂಡಿದ್ದ. ಇವಾಗ ಇನ್ನು ಇಲ್ಲಿಂದ ಹೊರಡೋದು, ಮತ್ತೆ ಫಾಗ್ ಬರ್ತಾ ಇದೆ. ಆಯ್ತು, ಇಲ್ಲಿ ವಿಸಿಟ್ ಕೊಟ್ಟಾಯಿತು. ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಇನ್ನು ಸೀದಾ ಒಂದು ಊಟಕ್ಕೆ ಹೋಗ್ಲಿಕ್ಕೆ ಉಂಟು. ಊಟಕ್ಕೆ ಹೋಗಿ ಅದರ ನಂತರ ಮನೆಗೆ. ಈಗ ಟೈಮ್ ಆಲ್ರೆಡಿ ನೋಡಿ 2:45 ಆಗ್ತಾ ಬಂತು. ನೋಡುವ ಹೇಗೆ ಅಂತ. ಟೂ ವೀಲರನ್ನು ಇಲ್ಲಿ ಪಾರ್ಕ್ ಮಾಡಿದ್ದು. ಇವಾಗ ಇಲ್ಲಿ ಕಾಣ್ತಾ ಇದೆ. ಆವಾಗ ಈ ಫಾಗಿಗೆ ಎಂತ ಕಾಣ್ತಿರ್ಲಿಲ್ಲ. ಮತ್ತೆ ಫಾಗ್ ಬಂತು. ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇಲ್ಲೇ ನಿಲ್ಲೋ ಅಂತ ಆಗ್ತದೆ. ಈ ಥರ ವೆದರ್ ಇರುವಾಗ ಯಾರಿಗೆ ಹೋಗ್ಲಿಕ್ಕೆ ಮನಸ್ಸಾಗ್ತದೆ. ಆ್ಯಕ್ಚುಲಿ ನಾವು ನಿನ್ನೆ ಮಂದಲ್ಪಟ್ಟಿಯಲ್ಲಿ ಕೂಡ ಇದೇ ಥರ ಫಾಗ್ ಇರ್ತದೆ ಅಂತ ಯೋಚಿಸಿದ್ದು. ಬಟ್ ನಿನ್ನೆ ಇರಲಿಲ್ಲ, ಮಳೆನೂ ಇರಲಿಲ್ಲ. ಹಾಗಾಗಿ ಅಲ್ಲಿ ಫಾಗ್ ಇರಲಿಲ್ಲ. ಬಟ್ ಪರವಾಗಿಲ್ಲ, ಇವತ್ತು ಫಾಗ್ ಉಂಟು. ಒಳ್ಳೆಯದಾಯಿತು, ಖುಷಿ ಆಯಿತು. ಅಲ್ಲೊಬ್ಬನು ಎಂಥದ ಮಾಡ್ತಿದ್ದಾನೆ. ಈಗ ಫಸ್ಟು ಒಂದು ಲಂಚ್ ಮಾಡುವ. ಲಂಚ್ ಹೋಟೆಲ್ಸ್ ಹೇಗೆ ಅಂತ ಗೊತ್ತಿಲ್ಲ ಇನ್ನು. ಇಲ್ಲಿ ಆಲ್ಮೋಸ್ಟ್ 3 ಗಂಟೆ ಹತ್ರ ಆಗ್ತಾ ಬಂತು. ಸೊ ಇಲ್ಲಿಂದ ಹೊರಡುವ. ಇನ್ನು ಡೈರೆಕ್ಟ್ ಮನೆಗೆ ಹೋಗಿ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಯಾಕೆಂದರೆ ಈ ವಿಡಿಯೋದಲ್ಲಿ ಜಸ್ಟ್ ಮಡಿಕೇರಿಯಿಂದ ಹೊರಟಿದ್ದು, ಮತ್ತು ಡೈರೆಕ್ಟು ಆನ್ ದ ವೇ ಒಂದು ಟೆಂಪಲ್ ಹತ್ರ ನಿಲ್ಲಿಸಿದ್ದು, ಮತ್ತು ಇಲ್ಲೇ ಬಂದು ನಿಲ್ಲಿಸಿದ್ದು. ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಇನ್ನು ಡೈರೆಕ್ಟ್ ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೇನೆ. ವಿಡಿಯೋ ಮಾಡಬೇಕಾ? ಈಗ ಊಟಕ್ಕಂತ ಬಂದದ್ದು ನೋಡ್ಬೋದು. ಊಟ ಎಲ್ಲ ಮಾಡಿ ಆಯಿತು. ಪರೋಟ, ಗೀ ರೈಸ್, ಅದೇ ರೀತಿ ಹಾರ್ಲಿಕ್ಸ್, ಅಲ್ಲೊಬ್ಬನಿಗೆ ಟೀ, ನಂದು ಕಾಫಿ ಒಂದು ಬರಲಿಕ್ಕೆ ಬಾಕಿ ಉಂಟು. ಊಟ ಎಲ್ಲ ಮುಗಿಸಿ ಇವಾಗ ಇಲ್ಲಿಂದ ಹೊರಟ್ವಿ. ಹನಿ ಮಳೆ ಬರ್ತಾ ಇದೆ. ಇವಾಗ ಟೈಮ್ ಆಲ್ಮೋಸ್ಟು 4:30 ಆಯಿತು. ತುಂಬ ಲೇಟ್ ಆಯಿತು. ಇವಾಗ ಇನ್ನು ಇಲ್ಲಿಂದ ಆಲ್ಮೋಸ್ಟ್ 4.5 hour ಜರ್ನಿ ಮನೆಗೆ. ಸೊ ಇನ್ನು ಇಲ್ಲಿಂದ ಹೊರಡುವ. ನಿಮಗೆ ಏನಾದರೂ ವೈನ್ ಆಗಲಿ, ಸ್ಪೈಸಸ್ ಆಗಲಿ ಏನಾದರೂ ಬೇಕಿದ್ದರೆ ನೋಡಿ, ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ಇವರು ಹೋಮ್ ಡೆಲಿವರಿಯನ್ನು ಮಾಡ್ತಾರೆ, ಅಂದರೆ ಕೊರಿಯರ್ ಸರ್ವಿಸಲ್ಲಿ. ಸೊ ಇಲ್ಲಿಗೆ ಕಾಲ್ ಮಾಡ್ಬೋದು. ಸೊ ಇವಾಗ ಇಲ್ಲಿಂದ ಹೊರಡುವ. ಇನ್ನು ಡೈರೆಕ್ಟ್ ಆಲ್ಮೋಸ್ಟು ಇಲ್ಲಿ ಮಳೆ ಇದೆ, ಏನು ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿಯಾದರೂ ಬ್ರೇಕ್ ಕೊಟ್ಟರೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಕಂಪ್ಲೀಟ್ ಆಫ್ ರೋಡ್ ನೋಡಿ ಯಾವ ರೀತಿ ಇದೆ ಅಂತ ರೋಡು. ರಪ್ಪೊಂದು ವಾಟರ್ಫಾಲ್, ಆವಾಗಿಂದ ವಾಟರ್ಫಾಲ್ ಸಿಗ್ತಾಯಿತ್ತು. ಬಟ್ ಇಲ್ಲೊಂದು ಒಳ್ಳೆ ಲೊಕೇಶನ್ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ನಿಲ್ಲಿಸಲಿಕ್ಕಿಲ್ಲ, ಜಸ್ಟ್ 1-2 minutes ಅಷ್ಟೇ. ಸೊ ನೋಡಿ ಯಾವ ರೀತಿ ಇದೆ ಅಂತ, ಬ್ಯೂಟಿಫುಲ್. ಸೊ ಇಲ್ಲಿಂದ ಇನ್ನು ಹೊರಡುವ. ಇವಾಗ ನಾವು ಕೇರಳ ಎಂಟ್ರಿ ಆಗಿದ್ದೇವೆ. ಸೊ ಕೇರಳದ ನೋಡಿ ಒಂದು ಬ್ರೇಕ್ ಕೊಟ್ವಿ. ಇವಾಗ ಟೈಮ್ ಆಲ್ಮೋಸ್ಟು 5:48 ಆಗ್ತಾ ಬಂತು. ಸೊ ಒಂದು ಈವ್ನಿಂಗ್ ಟೀ ಕುಡಿಯುವ ಅಂತ. ಕೇರಳದಲ್ಲಿ ಟೀ. ತಪ್ಪೆ ನಾವು ಇಲ್ಲಿ ನೋಡಿ ಪನತ್ತೂರಲ್ಲಿ ಬ್ರೇಕ್ ಕೊಟ್ವಿ. ಜಸ್ಟ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ. ಮತ್ತೆ ಕಂಟಿನ್ಯೂಸ್ 1 hour ರೈಡ್ ಮಾಡಿದ್ವಿ ಅದಕ್ಕೆ. ಸೊ ಇಲ್ಲಿ ಬ್ರೇಕ್ ಕೊಡುವಾಗಲೇ ಜೋರು ಮಳೆ ಬಂದೋಯ್ತು ನೋಡಿ. ಇವಾಗೆಲ್ಲ ಮಳೆ ಇದೆ, ಹನಿ ಮಳೆ, ಪರವಾಗಿಲ್ಲ. ಇನ್ನು ಇಲ್ಲಿಂದ ಆಲ್ಮೋಸ್ಟ್ 3 hours ಜರ್ನಿ ಇದೆ. ನೋಡೋ ಎಷ್ಟು ಟೈಮ್ ತಗೊಳ್ತದೆ ಅಂತ. ಸೊ ಲೆಟ್ಸ್ ಕಂಟಿನ್ಯೂ ದಟ್ ಜರ್ನಿ.
ಇವಾಗ ನಾವು ಕಾಸರಗೋಡು ಲೊಕೇಶನಿಗೆ ಹೋಗಬೇಕು. ಸೊ ಒಳಗೆ ಇಂಟೀರಿಯರ್ ರೋಡಿಂದ ಹೋಗ್ತಿದ್ದೇವೆ. ಎಲ್ಲರ ಹತ್ರ ಕೇಳಿ. ಸೊ ಬರುವಾಗ ಒಂದು ಲೊಕೇಶನ್ ಸಿಕ್ಕಿತ್ತು ನೋಡಿ, ಸೂಪರ್ ಲೊಕೇಶನ್ ಮಾತ್ರ. ಆಚೆ ಬದಿ ನೋಡಿ ಮೌಂಟೇನ್ಸ್, ಅದೇ ರೀತಿ ಈಚೆ ಬದಿನೂ ಮೌಂಟೇನ್ಸ್ ನೋಡಿ, ಸೂಪರ್ ಲೊಕೇಶನ್ ನೋಡಿ. ಇಲ್ಲಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೆ, ಇಲ್ಲಿದೆ. ಓ ಅಲ್ಲಿ ನೋಡಿ ಮೀನು ಹಿಡಿತಿದ್ದಾರೆ. ಸೂಪರ್ ಲೊಕೇಶನ್ ಮಾತ್ರ. ಕಾಸರಗೋಡು ಈ ನಮ್ಮ ಎಂತ ಹೇಳ್ತಾರೆ, ಈ ಕೇರಳ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟ್ರೆ ಒಳ್ಳೊಳ್ಳೆ ಲೊಕೇಶನ್ಸ್ ಸಿಗ್ತದೆ ಮಾತ್ರ. ಅಂದರೆ ಕಂಟಿನ್ಯೂಸ್ ಹೋಗ್ತಾ ಇರಬೇಕು. ಹೀಗೆ ಸ್ಪಾಟ್ಸ್ ಸಿಕ್ಕಿದರೆ ನಿಲ್ಲಬೇಕು. ನಾವು 9 ಗಂಟೆ ಒಳಗೆ ರೀಚ್ ಆಗಬೇಕಂತ ಇದೆ ETA ಟೈಮು, ಬಟ್ ಗೊತ್ತಿಲ್ಲ ಎಷ್ಟಾಗ್ತದೆ ಅಂತ. ಈಗ ಮತ್ತೆ ಒಂದು 5 ಮಿನಿಟ್ಸ್ ಬ್ರೇಕ್, ಯಾಕಂದರೆ ಕಂಟಿನ್ಯೂಸ್ ರೈಡ್ ಮಾಡ್ತಿದ್ದೇವೆ ನಮ್ಮದು ತಲಕಾವೇರಿಯಿಂದ. ಅಲ್ಲಿಂದ ಒಂದು ಲಂಚ್ ಆದ ನಂತರ ಮತ್ತು ಆಲ್ಮೋಸ್ಟು ಎಲ್ಲೂ ಬ್ರೇಕ್ ಕೊಡಲಿಲ್ಲ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ಕೊಡ್ತಾ ಇದ್ದೇವೆ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಪಾಟ್ ಸಿಗ್ತದೆ ಅಲ್ಲೆಲ್ಲಿ ಒಂದು 5 ಮಿನಿಟ್ಸು ಬ್ರೇಕ್ ಕೊಡ್ತಾ ಇದ್ದೇವೆ. ಓಕೆ ಆಯಿತು, ಇಲ್ಲಿ ಬ್ರೇಕ್ ಕೊಟ್ಟು ನೋಡಿ ಯಾವ ರೀತಿ ಇದೆ ಅಂತ. ಸೊ ಇನ್ನು ಇಲ್ಲಿಂದ ಹೊರಡೋದು ಇನ್ನೂ ಗೊತ್ತಿಲ್ಲ ಎಲ್ಲಿ ಅಂತ. ಒಂದು ಮತ್ತೆ ಬೇರೆ ಸಪ್ರೇಟ್ ಎಲ್ಲಿಯಾದರೂ ಲೊಕೇಶನ್ ಸಿಕ್ಕಿದರೆ ಅಲ್ಲಿ ಒಂದು 5 ಮಿನಿಟ್ಸ್ ಆಗಿ ಬ್ರೇಕ್ ಕೊಡು. ಈಗ ಆಲ್ಮೋಸ್ಟು ನಾವು ಲಾಸ್ಟ್ ಬ್ರಿಡ್ಜ್ ನಿಲ್ಲಿಸಿದ್ರಿಂದ ಎಲ್ಲಿ ಫೋಟೋ ತೆಗಿಲಿಕ್ಕೆ ನಿಲ್ಲಿಸಿದ್ವ ಅಲ್ಲಿಂದ ಇವಾಗ ಕಾಸರಗೋಡು ಕ್ರಾಸ್ ಆಗಿ ಇಲ್ಲೊಂದು ಫ್ಯೂಲ್ ಹಾಕಲಿಕ್ಕೆ ಬ್ರೇಕ್ ಕೊಟ್ವಿ. ಇಲ್ಲಿಂದ ಇನ್ನು ನೋಡಿ ಅದು ಮುಂಬೈ ತೋರಿಸ್ತದೆ 947 ಅಂತ. ನಮಗೆ ಇಲ್ಲಿಂದ ಒಂದು ಇನ್ನೂ 58 ಕಿಲೋಮೀಟರ್ಸ್ ಇದೆ. ನೋಡಿ ಅವಸ್ಥೆ ನೋಡಿ ಯಾವ ರೀತಿ ಇದೆ. ಜೋರು ಮಳೆ ನಡುವಲ್ಲಿ ಅಲ್ಲಿ ಮಳೆ ಅಷ್ಟೇ, ಮತ್ತೆ ಅಂಥದ್ದೇನು ಬರಲಿಲ್ಲ. ಬಟ್ ರೋಡು ಅಂತೂ ನೆಕ್ಸ್ಟ್ ಲೆವೆಲ್ ರೋಡು. ನ್ಯಾಷನಲ್ ಹೈವೇಗಿಂತ ಕೇರಳದ್ದು ಸ್ಟೇಟ್ ಹೈವೇ ಅಂತ ಹೇಳ್ಬೋದು. ಬೆಸ್ಟ್ ರೋಡ್, ಒಂದೇ ಒಂದು ಪಾಟ್ ಆಲ್ಸು ಸಿಗಲಿಲ್ಲ. ನೈಟ್ ಟೈಮ್ ಕೂಡ ಕ್ಲೀನಾಗಿ ರೈಡ್ ಮಾಡ್ಬೋದು, ಅಷ್ಟು ಒಳ್ಳೆ ರೋಡ್ ಇತ್ತು. ಈಗ ಫ್ಯೂಲ್ ಹಾಕಿ ಇಲ್ಲಿ ನಿಲ್ಲಿಸಿದೆ, ಒಂದು 5-10 ಮಿನಿಟ್ಸ್ ಬ್ರೇಕ್ ಕೊಡುವಂತ, ಯಾಕಂದರೆ ಸೊಂಟ ಎಲ್ಲ ಸರಿ ಆಗಬೇಕು ಅದಕ್ಕೆ. ಇನ್ನು ಇಲ್ಲಿಂದ ಹೊರಡೋದು ಆಯಿತು. ಒಂದು 10-15 ಮಿನಿಟ್ಸ್ ಬ್ರೇಕ್ ಕೊಟ್ವಿ, ಯಾಕಂದರೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ರೈಡಿಂಗ್. ಮಳೆ ಇತ್ತು, ಹಾಗೆ ಸ್ವಲ್ಪ ಗಾಡಿ ಹೀಟ್ ಅಂತ ಆಗಲಿಲ್ಲ. ಆದರೆ ಇನ್ನೂ ಮಳೆ ಇರೋದು ಡೌಟ್. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ನ್ಯಾಷನಲ್ ಹೈವೇ ಇದೆ. ನ್ಯಾಷನಲ್ ಹೈವೇಯಲ್ಲಿ 2 ವೀಲರ್ಸ್ ಮತ್ತು 3 ವೀಲರ್ಸ್ ಅಲೌ ಇಲ್ಲ, ಅದೊಂದು ಪ್ರಾಬ್ಲಮ್. ಇಲ್ಲಾಂದರೆ ಒಳ್ಳೆ ಕ್ರೂಸ್ ಮಾಡ್ಬೋದು 80ಯಲ್ಲೇ. ಬಟ್ ಸರ್ವಿಸ್ ರೋಡಲ್ಲಿ 50 ಲಿಮಿಟ್ ಇರೋದು, ಬಟ್ ಅರೌಂಡ್ 60ಯಲ್ಲಿ ಕೂಡ ಕ್ರೂಸ್ ಮಾಡ್ತಾಯಿದ್ದೆ. ನೋಡುವ ಎಲ್ಲಿ ತನಕಂತ. ಕರ್ನಾಟಕ ಕ್ರಾಸ್ ಆದ ನಂತರ ಹೈವೇ ಆಲ್ಮೋಸ್ಟ್ ನಮಗೆ ಈಸಿ, NH66 ಅಲ್ಲಿ ಹೋಗ್ಬೋದು. ಸೊ ನೋಡುವ, ಇನ್ನು ಇಲ್ಲಿಂದ 58-60 ಕಿಲೋಮೀಟರ್ಸ್ ಇದೆ ಮನೆಗೆ. ನೋಡ ಎಷ್ಟು ಟೈಮಲ್ಲಿ ಹೋಗಿ ರೀಚ್ ಆಗ್ತೇವೆ ಅಂತ. ಒಳ್ಳೆ ಒಂದು ಕಾಂಡ ಆಯಿತು ನೋಡಿ. ಬಚಾವ್ ಇಲ್ಲಿ ಒಬ್ಬರು ಸಿಕ್ಕಿದ್ರು. ಸನ್ರೈಸ್ ಆಟೋ ರಿಪೇರಿ ನೋಡಿ, ಬೆಲ್ಟ್ ಹೇಗೂ ಗಾಡಿ ಒಂದು ನೋಡಿ ಬೆಲ್ಟ್ ಹೋಗಿತ್ತು. ಪುಣ್ಯಕ್ಕೆ ಇಲ್ಲಿ ಕೋಟೆಕಾರ ಬೀರಿ ಹತ್ರ ಲಾಸ್ಟ್ ಮೂಮೆಂಟಿಗೆ ಒಂದು ಗ್ಯಾರೇಜ್ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಇವರಿಗೆ. ಸೊ ಆಯಿತು, ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಸೊ ಈ ಪ್ರಾಡಕ್ಟ್ ನೋಡಿ, ಇನ್ನರ್ಸ್ ನಿಮಗೆ ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಇಲ್ಲಾಂದರೆ ಪ್ರಾಡಕ್ಟ್ ಟ್ಯಾಗ್ ಮಾಡಿ ಇಡ್ತೇನೆ. ಇದ್ದಿದ್ದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ.